ಬೆಂಗಳೂರಿನಲ್ಲಿ ಕರಗ ಉತ್ಸವದ ವೈಭವ ಮನೆ ಮಾಡಿದೆ. ಐತಿಹಾಸಿಕ ಬೆಂಗಳೂರು ಕರಗ ಶಕ್ತ್ಯೋತ್ಸವ ಇದು. ಧರ್ಮರಾಯ ಸ್ವಾಮಿ ದೇಗುಲದಿಂದ ಮೆರವಣಿಗೆ ಕರಗವನ್ನ ಕಣ್ತುಂಬಿಕೊಂಡಿದ್ದಾರೆ ಭಕ್ತಾದಿಗಳು. ಹಳೆ ಬೆಂಗಳೂರಿನಲ್ಲಿ ಕರಗ ಉತ್ಸವದ ವೈಭವ ಮನೆ ಮಾಡಿದೆ. ಧರ್ಮರಾಯ ಸ್ವಾಮಿ ದೇಗುಲದಿಂದ ಮೆರವಣಿಗೆ ಸಾಗಿತ್ತು. ಕರಗವನ್ನ ಕಣ್ತುಂಬಿಕೊಂಡಿದ್ದಾರೆ ಲಕ್ಷಾಂತರ ಭಕ್ತರು. 16ನೇ ಬಾರಿಗೆ ಕರಗವನ್ನ ಹೊತ್ತಿದ್ರು ಎ ಜ್ಞಾನೇಂದ್ರ ಸ್ವಾಮಿಯವರು. 2008ರಿಂದ ಕರಗವನ್ನ ಇವರೇ ಹೊರ್ತಾ ಇದ್ದಾರೆ. ಹುಣ್ಣಿಮೆ ಬೆಳಕಿನಲ್ಲಿ ಹೂವಿನ ಕರಗ ಕಂಗೊಳಿಸ್ತಾ ಇತ್ತು. 25 ಪೇಟೆಗಳಲ್ಲಿ ದ್ರೌಪದಮ್ಮನ ಹೂವಿನ ಕರಗ ಸಾಗಿದೆ. ದಾರಿಯುದ್ದಕ್ಕೂ ಗೋವಿಂದ ಗೋವಿಂದ ನಾಮಸ್ಮರಣೆ ಜೋರಾಗಿತ್ತು. ಇದು ಬೆಂಗಳೂರು ಕರಗದ ವೈಭವ. ಹಾಗೆಯೇ ದಾರಿಯುದ್ದಕ್ಕೂ ಗೋವಿಂದ ನಾಮಸ್ಮರಣೆ ಜೋರಾಗಿತ್ತು. ವಿವಿಧ ಬೀದಿಗಳಲ್ಲಿ ಕರಗ ಸಂಚರಿಸಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಎ ಜ್ಞಾನೇಂದ್ರ ಅವರು ಸತತವಾಗಿ 16ನೇ ಬಾರಿಗೆ ಹೂವಿನ ಕರಗವನ್ನು ಹೊತ್ತು ಸಾಗಿದ್ರು. ದಾರಿಯುದ್ದಕ್ಕೂ ಲಕ್ಷಾಂತರ ಭಕ್ತರು ಈ ಕರಗ ವೈಭವವನ್ನು ಕಣ್ತುಂಬಿಕೊಂಡಿದ್ದಾರೆ. ತಿಗಳರಪೇಟೆ, ನಗರ್ತಪೇಟೆ, ಅವೆನ್ಯೂ ರಸ್ತೆ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಕಾಟನ್ ಪೇಟೆ, ಹೀಗೆ ಸಾಕಷ್ಟು ಬೀದಿಗಳಲ್ಲಿ ಬೆಂಗಳೂರಿನ ಕರಗ ಸಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಬೆಂಗಳೂರು ಕರಗ ಅಂತ ಹೇಳಿದ್ರೆ ಬೆಂಗಳೂರಿನ ಜನರಿಗೆ ಒಂದು ರೀತಿಯಲ್ಲಿ ಹಬ್ಬದ ರೀತಿ. ಹಾಗೆಯೇ ಈ ಬಾರಿಯ ಕರಗ ಯಾವ ರೀತಿಯಾಗಿ ಸಾಕ್ತು, ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ. ಸಂಪತ್, ಕರಗ ಎಲ್ಲರೂ ಕೂಡ ರಾತ್ರಿ ಒಟ್ಟಾರಾಗಿ ಒಂದು 10 ಲಕ್ಷಕ್ಕೂ ಜನ ಹೆಚ್ಚು ಬೆಂಗಳೂರಿನ ಬೇರೆ ಬೇರೆ ಗಲ್ಲಿಯಲ್ಲಿ ನಿಂತು ಕರಗ ಬರೋದನ್ನ ಕಾಯ್ತಾ ಇದ್ರು. ಸರಿ ಸುಮಾರು 2:10 ಹೊತ್ತಿಗೆ ಕರಗ ಹೊರಗಡೆ ಬರುತ್ತೆ. ಇದೇ ಧರ್ಮರಾಯ ಸ್ವಾಮಿ ಟೆಂಪಲ್ ಇದೆ, ಕಾಣಿಸ್ತಾ ಇದೆ. ಇದೇ ದೇವಸ್ಥಾನದಿಂದ ಕರಗ ಒಂದು 2:10 ಹೊತ್ತಿಗೆ ಹೊರಗಡೆ ಬರುತ್ತೆ. ಅದಾದ ಬಳಿಕ ದೇವಸ್ಥಾನದಲ್ಲಿ 5-6 ಸುತ್ತುಗಳು ಪ್ರದಕ್ಷಿಣೆ ಹಾಕಿ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕುತ್ತೆ. ಅಲ್ಲಿಂದ ನೇರವಾಗಿ ಈ ಒಂದು ಕರಗ ಒಂದು ಊರ ದೇವಿ ಮುತ್ಯಾಲಮ್ಮ ದೇವಿ ಇತ್ತು, ಮುತ್ಯಾಲಮ್ಮ ದೇವಿ ದೇವಸ್ಥಾನಕ್ಕೆ ಹೋಗುತ್ತೆ. ಇಲ್ಲಿಂದ ಪ್ರದಕ್ಷಿಣೆ, ಯಾಕಂದ್ರೆ ಓಟಿಸಿ ರಸ್ತೆಯಿಂದ ಹಲವಾರು ಪ್ರದೇಶಕ್ಕೆ ಒಟ್ಟಾರಾಗಿ 26 ದೇವಸ್ಥಾನಗಳಿಗೆ ಪ್ರದಕ್ಷಿಣೆ ಹಾಕುತ್ತೆ. ಅದಾದ ಬಳಿಕ ಮತ್ತೊಂದಿಷ್ಟು ರಸ್ತೆಗಳಲ್ಲಿ ಕೂಡ ದರ್ಶನ ಕೊಡುತ್ತೆ. ಇಲ್ಲಿ ಪ್ರಮುಖವಾಗಿ ಈ ಕರಗದಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಹಾಜಿ ಇಲ್ಲಿ ಮಸ್ತಾನ್ ಶಾ ದರ್ಗಾಕ್ಕೂ ಕೂಡ ಈ ಒಂದು ಕರಗ ಭೇಟಿಯನ್ನು ಕೊಡ್ತು. ಈ ಸಂದರ್ಭದಲ್ಲಿ ಅಲ್ಲಿ ದುವಾ ಕೊಟ್ಟರು. ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ಭಕ್ತರಿಗೆ ಇಲ್ಲಿ ದ್ರೌಪದಿ ದೇವಿ ಆಶೀರ್ವಾದವನ್ನು ಕೂಡ ಮಾಡಿದ್ರು. ಅಲ್ಲಿಂದ ಅಣ್ಣಮ್ಮ ದೇವಿ, ಬೆಂಗಳೂರಿನ ಅಧಿದೇವತೆ ಅಂತೇಳಿ ಕರಿತೀವಿ, ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೂ ಕೂಡ ಕರಗ ಸಾಕ್ತು. ಅಲ್ಲಿಂದ ಈಗ ಅದಾದ ನಂತರ ಯಲಹಂಕ ಗೇಟ್, ಅಂದ್ರೆ ಮೈಸೂರು ಬ್ಯಾಂಕ್ ಸರ್ಕಲ್ ಇರ್ತಕ್ಕಂಥ ಯಲಹಂಕ ಗೇಟ್ ಕೂಡ ಅಲ್ಲಿ ಆಂಜನೇಯನ ದರ್ಶನ ಪಡ್ಕೊಂಡು ಇದೀಗ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಕೆಲವೇ, ಯಾಕಂದ್ರೆ ಒಂದು ಅರ್ಧ ಗಂಟೆ ಹೊತ್ತಿಗೆ ದೇವಸ್ಥಾನಕ್ಕೆ ಬರಬಹುದು ಅಂತ ನಿರೀಕ್ಷೆಗಳು ಮಾಡಲಾಗ್ತಾ ಇದೆ. ಇಲ್ಲಿಂದ ಬಂದ ಮೇಲೆ ಇಲ್ಲಿ ಅಂದ್ರೆ ಕರಗದ ಪೂಜಾರಿ ಇರ್ತಾರೆ, ಅವರ ಮನೆ ಹೋಗುತ್ತೆ. ಅಲ್ಲಿ ಈ ಒಂದು ಏನು ದೇವಸ್ಥಾನದ ಕುಟುಂಬಸ್ಥರು ಏನಿರ್ತಾರೆ ಅವರ ಮನೆಗಳಿಗೆ ಹೋಗಿ ಪೂಜೆಯನ್ನು ಸ್ವೀಕರಿಸುತ್ತೆ. ಅದಾದ ಬಳಿಕ ದೇವಸ್ಥಾನಕ್ಕೆ ಒಳಗಡೆ ಬಂದು ಈ ಒಂದು ದ್ರೌಪದಿ ದೇವಿಗೆ ಇಲ್ಲಿ ಬೀಳ್ಕೊಡುಗೆ ಕಾರ್ಯಕ್ರಮ ಕೂಡ ನಡೀತಿದೆ. ಹೀಗಾಗಿ ನೀವು ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ವೀರಕುಮಾರ್ ಎಲ್ಲರೂ ಕೂಡ ಇಲ್ಲಿ ಕೂತಿರೋದನ್ನು ಕೂಡ ನೋಡ್ತಾ ಇದ್ದೀರಿ. ಹೀಗಾಗಿ ತಾಯಿಯನ್ನ ಕಳಿಸ್ಕೊಡ್ಬೇಕಾಗತ್ತೆ. ಹೀಗಾಗಿ ನೋವಿನಿಂದ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ. ಅಲಗು ಸೇವೆಯು ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿರೋದನ್ನು ಕೂಡ ನಾವು ಗಮನಿಸಿದ್ದೇವೆ. ಒಟ್ಟಾರಾಗಿ ಈಗ ಸಾಕಷ್ಟು ಜನ ಇಲ್ಲಿ ಇರೋದನ್ನು ಕೂಡ ಗಮನಿಸಿಕೊಂಡಿದ್ರಿ. ಭಕ್ತರ ಮಾಡ್ತಾ ಹೋಗ್ತಾರ. ನಮಸ್ತೆ ಅಮ್ಮ, ಎಲ್ಲಿಂದ ಬಂದಿದ್ದೀರಿ? ನೋಡಿದ್ರ? ನಾವು ನೋಡಿಲ್ಲ, ಇನ್ನ ರಾತ್ರಿಯಿಂದ ಕಾಯ್ತಾ ಇದ್ದೀವಿ. ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ನೆಲಮಂಗಲದಿಂದ ಬಂದಿದ್ದೀವಿ. ವಾಣಿ ವಿಲಾಸಕ್ಕೆ ಕರ್ಕೊಂಡೋಗಿದ್ದೆವು ನಮ್ಮ ಮಗಳನ್ನ. ಅಲ್ಲಿಂದ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ನಾವು ನಮ್ಮ ಅಳಿಯ ಅವ್ರ ಮನೆಗೆ ಕರ್ಕೊಂಡೋಗಿದ್ದಾರೆ. ನನ್ನ ಮಗಳಿಗೋಸ್ಕರ ನಾನು ದೇವರನ್ನು ಬೇಡ್ತಿದ್ದೀನಿ, ಬೇಗ ಹುಷಾರಾಗ್ಲಿ ಅಂತ ದೇವರಲ್ಲಿ ಭಾರ ಹಾಕ್ತಿದ್ದೀವಿ. ಯಾಕೆಂದ್ರೆ ನಾವು ಮಾಡೋ ದಾನ ಧರ್ಮವೇ ನಮ್ಮನ್ನು ಕಾಯುತ್ತೆ ಅಂತ ನಮ್ಗೆ ಅದೊಂದು ನಂಬಿಕೆ ಇದೆ. ಮತ್ತೆ ನಾನು ಏನು ಕೇಳಿದ್ದಾರೆ ದೇವರನ್ನು, ಎಲ್ಲರಿಗೂ ಒಳ್ಳೇದು ಬುದ್ಧಿ ಕೊಟ್ಟು ಒಳ್ಳೆ ಭಾವನೆ ಕೊಟ್ಟು ದಾನ ಧರ್ಮದಲ್ಲಿ 1 ರೂಪಾಯಿ ದೇವರಿಗೆ ಹಾಕೋದು, 1 ರೂಪಾಯಿ ಕುರುಡರಿಗೆ, ಕಣ್ಣಿಲ್ಲದವರಿಗೆ ಕೊಟ್ಟು ಸಹಕರಿಸಬೇಕೆಂದು ಧರ್ಮರಾಯನನ್ನು ಬೇಡಿಕೊಳ್ಳುತ್ತೇನೆ. ನನ್ನ ಹೆಸರು ಪ್ರತಿ ವರ್ಷ ಬರ್ತಿದ್ದೆ. ನಾನು ಈ ವರ್ಷ ವ್ಯಾಪಾರ ಹಾಕಕ್ಕಾಗಿಲ್ಲ. ನನ್ನ ಮಗಳ ಆರೋಗ್ಯದಿಂದ
ವರ್ಷದಿಂದ ನೆಲಮಂಗಲದಲ್ಲಿ. ಆದ್ದರಿಂದ ನಾನು ಬೇಡ್ಕೊಳ್ಳೋದೇನೆಂದ್ರೆ ಪ್ರತಿಯೊಬ್ಬರಿಗೂ ಎಷ್ಟೋ ನಾನು ವಾಣಿ ವಿಲಾಸದಲ್ಲಿ ನೋಡಿದೆ ಜನಗಳನ್ನೆಲ್ಲ ಎಷ್ಟು ಅನಾರೋಗ್ಯದಿಂದ ಬಳಲ್ತಿದ್ರು. ಅದರಲ್ಲಿ ಎಂಥವರು ಸ್ವಲ್ಪ ರಾತ್ರಿ ಹೊತ್ತು ಮಿಕ್ಕಿದ ಊಟವನ್ನು ಪ್ಯಾಕ್ ಮಾಡಿ ಬಂದು ಕೊಡುತ್ತಿದ್ದರು. ಅದನ್ನು ನಾನು ಬಹಳ ಸಂತೋಷ ಪಟ್ಟೆ. ಇವಾಗೇನು ದೇವರನ್ನು ಬೇಡುವುದಂದರೆ, ಇವಾಗ ನಾನು ಬೆಳಿಗ್ಗೆ ಅಲ್ಲೆಲ್ಲ ನೋಡಿದೆ, ಅರ್ಧ ಊಟ ಮಾಡಿ ಎಲ್ಲ ಎಸಿತಿದ್ರು. ಯೋಚನೆ ಮಾಡಿದೆ, ನೋಡ್ದ ಪ್ರಸಾದ ಕೊಟ್ಟಿದ್ದನ್ನು ಇಷ್ಟು ವೇಸ್ಟ್ ಮಾಡಿಬಿಟ್ರು. ಪಾಪ ಅಲ್ಲೇ ಆಯ್ತು. ನಿಮ್ಮಿಂದ ನಮಗೆ ತುಂಬಾ ಸಂತೋಷವಾಯಿತು. ಇಲ್ಲಿ ಭಕ್ತರು ಬೇರೆ ಬೇರೆ, ಯಾಕಂದ್ರೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೇರೆ ನಾನಾ ಭಾಗದಿಂದ ಬಂದಿದ್ದಾರೆ, ದೇಶ ವಿದೇಶದಿಂದಲೂ ಕೂಡ ಭಕ್ತರು ಬಂದಿದ್ದಾರೆ. ಒಂದಿಷ್ಟು ಸಂಕಲ್ಪಗಳು ಇಟ್ಕೊಂಡು, ಕೆಲವೊಂದಿಷ್ಟು ಲೋಕ ಕಲ್ಯಾಣ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದಾರೆ. ಈ ಮೂಲಕವಾಗಿ ದೇವರಿಗೆ ಭಕ್ತಿಯಿಂದ ಕೈ ಮುಗಿದು ತಮ್ಮ ಇಷ್ಟಾರ್ಥವನ್ನ ಆಗ್ಲಿ ಅಂತೇಳಿ ಬೇಡಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಈ ಒಂದು ಕರಗ ಕೊನೆಗೊಳ್ಳುತ್ತದೆ. ಹೀಗಾಗಿ ಇಲ್ಲಿ ಎಲ್ಲ, ಯಾಕಂದ್ರೆ ರಾತ್ರಿ ಎಷ್ಟು ಜನ ಇದ್ರು ಅಷ್ಟೇ ಪ್ರಮಾಣದ ಜನ ಇವತ್ತು ಕೂಡ ಇದ್ದಾರೆ. ಕರಗವನ್ನ ಮತ್ತೊಮ್ಮೆ ಕಣ್ತುಂಬಿಕೊಳ್ಬೇಕು ಅಂತ ಒಂದು ವಿಚಾರನ್ನ ಇಟ್ಕೊಂಡು ಎಲ್ಲರೂ ಕೂಡ ಬಂದಿದ್ದನ್ನು ಕೂಡ ಗಮನಿಸಿಕೊಂಡಿದ್ದೀವಿ. ಅದ್ದೂರಿಯಾಗಿ ಕರಗ ನಡೆದಿದ್ದು ಎಲ್ಲ, ಯಾಕಂತ ಹೇಳಿದ್ರೆ ಈಗ 800 ವರ್ಷದ ಇತಿಹಾಸ ಇರತಕ್ಕಂತ ಕರಗ ಏನಿದೆ ಅದು ಅದ್ದೂರಿಯಾಗಿ ರಾತ್ರಿ ನಡೆದಿದೆ ಅಂತೇಳಿ ಹೇಳ್ಬೋದಾಗಿದೆ. ಸಂಪತ್, ತಮ್ಮ ಡೀಟೇಲ್ಸ್ಗಾಗಿ